ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮರಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಧಾರ ವಿದ್ಯಾರ್ಥಿಗಳೇ. ಇಂದಿನ ಈ ಒಂದು ತರಗತಿಯಲ್ಲಿ ಪ್ರಾಚೀನ ಮತ್ತು ಮಧ್ಯಕಾಲೀನ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ ನೋಡಿ, ಆರ್ಯರ ಸಮಾಜದಲ್ಲಿ ಕ್ಷೌರಿಕನನ್ನು ಏನೆಂದು ಕರೆಯುತ್ತಿದ್ದರು? ವ್ಯಾಪ್ತ ಎಂದು ಕರೆಯುತ್ತಿದ್ದರು. ನೋಡಿ, ಎರಡನೇ ಪ್ರಶ್ನೆ, ಸ್ವರಾಟ್ ಎಂದರೇನು? ಸರಿಯಾದ ಉತ್ತರ ಸ್ವತಂತ್ರ ರಾಜ ಎಂದರ್ಥ. ಸ್ವರಾಟ್ ಅಂದ್ರೆ ಸ್ವತಂತ್ರ ರಾಜ ಎಂದರ್ಥ. ವಿರಾಟ್ ಅಂದ್ರೆ ಸಾರ್ವಭೌಮ ರಾಜ ಎಂದರ್ಥ. ಮೂರನೇ ಪ್ರಶ್ನೆ, ಪಂಚಮ ವೇದ ಎಂದು ಯಾವುದನ್ನು ಕರೆಯುವರು? ಸರಿಯಾದ ಉತ್ತರ ಮಹಾಭಾರತ. ನೋಡಿ, ಮಹಾಭಾರತವನ್ನ ಪಂಚಮ ವೇದ ಎಂದು ಕರೆಯಲಾಗುತ್ತದೆ, ಆದ್ರೆ ಪಂಚಮ ವೇದ ಅಂತ ಇನ್ನೂ ನಾವು ಒಪ್ಪಿಕೊಂಡಿಲ್ಲ ವಿದ್ಯಾರ್ಥಿಗಳೇ, ಆಗಿಲ್ಲ ಅದು. ನೋಡಿ, ತದನಂತರ ನೋಡಿ ವಿದ್ಯಾರ್ಥಿಗಳೇ, ಎಕ್ಸಲೆಂಟ್ ಇತಿಹಾಸ ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪುಸ್ತಕ ಕೇಂದ್ರಗಳಲ್ಲಿ ದೊರೆತೈತೆ. ನಂತರ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆತೈತೆ, ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳ. ನಾಲ್ಕನೇ ಪ್ರಶ್ನೆ, ತೀರ್ಥಂಕರ ಎಂದರೆ ಡ್ಯಾಶ್? ಸರಿಯಾದ ಉತ್ತರ ಸಂಸಾರವೆಂಬ ಸಾಗರವನ್ನು ದಾಟಲು ಸಹಾಯ ಮಾಡುವ ವ್ಯಕ್ತಿ ಎಂದರ್ಥ. ಸಂಸಾರವೆಂಬ ಸಾಗರವನ್ನು ದಾಟಲು ಸಹಾಯ ಮಾಡುವ ವ್ಯಕ್ತಿ ಎಂದರ್ಥ. ಐದನೇ ಪ್ರಶ್ನೆ, ವರ್ಧಮಾನ ಮಹಾವೀರನ ಪ್ರಥಮ ಶಿಷ್ಯ ಯಾರು? ಸರಿಯಾದ ಉತ್ತರ ಇಂದ್ರಭೂತಿ ಆಗಿರುವಂತದ್ದು. ಆರನೇ ಪ್ರಶ್ನೆ, ಬುದ್ಧನ ನೆಚ್ಚಿನ ಸೇವಕ ಯಾರು? ಸರಿಯಾದ ಉತ್ತರ ಚೆನ್ನ. ಬುದ್ಧನ ಸೇವಕ ಅಂದಾಗ ಚೆನ್ನ, ಬುದ್ಧನ ನೆಚ್ಚಿನ ಶಿಷ್ಯ ಅಂತಂದಾಗ ಆನಂದ. ಏಳನೇ ಪ್ರಶ್ನೆ, ನಾಲ್ಕನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷ ಯಾರು? ಸರಿಯಾದ ಉತ್ತರ ಉಸುಮಿತ್ರ. ನೋಡಿ, ಈ ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಉಪಾಧ್ಯಕ್ಷನಾಗಿ ಅಶೋಘೋಷನ ನೇಮಕ ಮಾಡಲಾಗಿತ್ತು. ನೋಡಿ, ನಾಲ್ಕನೇ ಬೌದ್ಧ ಸಮ್ಮೇಳನವನ್ನ ನಡೆಸುವುದಕ್ಕೆ ಕನಿಷ್ಕನಿಗೆ ತಿಳಿಸಿದಂತವ್ರು ಯಾರಪ್ಪ ಅಂದಾಗ ಪಾರ್ಶ ಎಂಬುವರು. ನೋಡಿ, ಎಂಟನೇ ಪ್ರಶ್ನೆ, ಜೈನ ದೇವಾಲಯಗಳ ನಗರ ಯಾವುದು? ಸರಿಯಾದ ಉತ್ತರ ಗಿರ್ನಾರ್. ಒಂಬತ್ತನೇ ಪ್ರಶ್ನೆ, ಮಲ್ಲ ಮಹಾಜನಪದದ ರಾಜಧಾನಿ ಯಾವುದು? ಸರಿಯಾದ ಉತ್ತರ ಕುಶಿನಗರವಾಗಿರುವಂತದ್ದು. ನೋಡಿ ವಿದ್ಯಾರ್ಥಿಗಳೇ, ನಂತರ ಹತ್ತನೇ ಪ್ರಶ್ನೆ, ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ವಿದೇಶಿಯರು ಯಾರು? ಪರ್ಷಿಯನ್ನರು. ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ವಿದೇಶಿಯರು ಅಂದಾಗ ಪರ್ಷಿಯನ್ನರು. ಎರಡನೇವರು ಅಂತಂದಾಗ ಗ್ರೀಕರು. ನಂತರ ಯಾರು? ಶಕರು. ನಂತರ ಯಾರು? ಕುಶಾನರು. ನೋಡಿ, ಭಾರತದ ಮೇಲೆ ಹೆಂಗ್ ಸೇರಿಸ್ ಆಗಿಂದಾಗ ಪರ್ಷಿಯನ್ನರು, ಗ್ರೀಕರು, ಶಕರು, ಕುಶಾನರು ಹೀಗೆ ದಾಳಿ ಮಾಡಿದಂತವ್ರು ವಿದ್ಯಾರ್ಥಿಗಳೇ. 11ನೇ ಪ್ರಶ್ನೆ, ಅಲೆಕ್ಸಾಂಡರ್ನ ಕುದುರೆ ಹೆಸರೇನು? ಸರಿಯಾದ ಉತ್ತರ ಬ್ಯಾಸಿಫೆಲಾ. ಅಲೆಕ್ಸಾಂಡರ್ ಜಗತ್ತಿನ ಪ್ರಥಮ ನಿರಂಕುಶ ಅರಸ. ಇವನ ಮೊದಲ ಹೆಸರು ಸಿಕಂದಾರ್, ಇವನ ಕುದುರೆ ಹೆಸರು ಬ್ಯಾಸಿಫೆಲಾ. 12ನೇ ಪ್ರಶ್ನೆ, ಕೌಟಿಲ್ಯ ಚಂದ್ರಗುಪ್ತ ಮೌರ್ಯನಿಗೆ ತರಬೇತಿ ನೀಡಿದ ಸ್ಥಳ ಯಾವುದು? ಸರಿಯಾದ ಉತ್ತರ ತಕ್ಷಶಿಲಾ ನಗರ. ನೋಡಿ, ತಕ್ಷಶಿಲಾ ನಗರದಲ್ಲಿ ತರಬೇತಿಯನ್ನ ನೀಡಿದ್ದ ವಿದ್ಯಾರ್ಥಿಗಳ. ನಂತರ 13ನೇ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಆಡಳಿತದ ಅತ್ಯಂತ ಚಿಕ್ಕ ಘಟಕ ಯಾವುದು? ಸರಿಯಾದ ಉತ್ತರ ಗ್ರಾಮ. 14ನೇ ಪ್ರಶ್ನೆ, ಅತಿ ಹೆಚ್ಚು ಶಿಯಾಗಳನ್ನು ಹೊಂದಿರುವ ದೇಶ ಯಾವುದು? ಸರಿಯಾದ ಉತ್ತರ ಇರಾನ್. 15ನೇ ಪ್ರಶ್ನೆ, ಮಸೀದಿಗಳ ನಗರ ಯಾವುದು? ಸರಿಯಾದ ಉತ್ತರ ಅಜ್ಮೀರ ಮಸೀದಿಗಳ ನಗರ ಆಗಿರುವಂತದ್ದು ವಿದ್ಯಾರ್ಥಿಗಳೇ. ನೋಡಿ, ತದನಂತರ 16ನೇ ಪ್ರಶ್ನೆ, ಮೊಹಮ್ಮದ್ ಗಜ್ನಿ ಸಂಪ್ರದಾಯಸ್ಥ ಡ್ಯಾಶ್ ಮುಸ್ಲಿಮನಾಗಿದ್ದನು? ಸುನ್ನಿ ಮುಸ್ಲಿಂ. ನೋಡಿ, ಮೊಹಮ್ಮದ್ ಗಜ್ನಿ ಸುನ್ನಿ ಮುಸ್ಲಿಮನಾಗಿದ್ದಂಥವನು. 17ನೇ ಪ್ರಶ್ನೆ, ಚೌಹಾಣ ಮನೆತನದ ಸ್ಥಾಪಕ ಯಾರು? ಸರಿಯಾದ ಉತ್ತರ ವಾಸುದೇವ. 18ನೇ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿಗಳು ಯಾರು? ಸರಿಯಾದ ಉತ್ತರ ಉಲುಗ್ ಖಾನ್, ನಸ್ರತ್ ಖಾನ್, ಜಫರ್ ಖಾನ್, ಆಲಫ್ ಖಾನ್. ಉಲುಗ್ ಖಾನ್, ನಸ್ರತ್ ಖಾನ್, ಜಫರ್ ಖಾನ್, ಆಲಫ್ ಖಾನ್ ಈ 4 ಜನ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಸೇನಾಪತಿಗಳಾಗಿದ್ದಂಥವರು. ನೋಡಿ, ತದನಂತರ 19ನೇ ಪ್ರಶ್ನೆ, ಭಾರತದ ಗಿಳಿ ಎಂದು ಬಿರುದು ಯಾರಿಗಿತ್ತು? ಸರಿಯಾದ ಉತ್ತರ ಅಮೀರ್ ಖುಸ್ರೋನಿಗಿತ್ತು. 20ನೇ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಕಂದಾಯ ಪದ್ಧತಿಗಳು ಯಾವುವು? ಸರಿಯಾದ ಉತ್ತರ ಚರಿ ಮತ್ತು ಗರಿ. ಹೀಗೆ ವಿದ್ಯಾರ್ಥಿಗಳೇ, ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.